ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಈ ದಿನ ನಾವು ಆದಿಕಾಂಡ 31:6-13 ವಚನವನ್ನ ಧ್ಯಾನ ಮಾಡೋಣ. ಓದ್ಕೊಳ್ಳೋಣ. ಅಲ್ಲಿ ಸೇವೆಯನ್ನು ಸಾಹಸದಿಂದ ಮಾಡಿದ್ದೇನೆವರಾಗಿ ಯಾಕೋಬ ಸಾಕ್ಷಿ ಹೇಳೋನಾಗಿದ್ದಾನೆ. ಓದ್ಕೊಳ್ಳೋಣ. ನಾನು ನಿಮ್ಮ ತಂದೆಯ ಸೇವೆಯನ್ನು ಸಾಹಸದಿಂದ ಮಾಡಿದ್ದೇನೆ, ನೀವು ಅದನ್ನು ಬಲ್ಲಿರಿ. ಅವನು ಚಪಲಚಿತ್ತನಾಗಿ 10 ಸಾರಿ ನನ್ನ ಸಂಬಳವನ್ನು ಬದಲಾಯಿಸಿ ವಂಚಿಸಿದರೂ ನನಗೆ ಕೇಡು ಮಾಡುವುದಕ್ಕೆ ದೇವರು ಅವನಿಗೆ ಅವಕಾಶ ಕೊಡಲಿಲ್ಲ. ಚುಕ್ಕೆ ಉಳ್ಳವುಗಳನ್ನು ನಿಮ್ಮ ಸಂಬಳಕ್ಕೆ ತಕ್ಕೋ ಎಂದು ಅವನು ಹೇಳಿದಾಗ ಹಿಂಡಿನ ಆಡು ಕುರಿಗಳೆಲ್ಲವೂ ಚುಕ್ಕೆಯುಳ್ಳ ಮರಿಗಳನ್ನೇ ಇದ್ದವು. ರೇಖೆಗಳಲ್ಲಿರುವವುಗಳನ್ನು ಸಂಬಳಕ್ಕೆ ತಕ್ಕೋ ಎಂದು ಹೇಳಿದಾಗ ಆಡು ಕುರಿಗಳೆಲ್ಲವೂ ರೇಖೆಯುಳ್ಳ ಮರಿಗಳನ್ನು ಇದ್ದವು. ಹೀಗೆ ದೇವರು ನಿಮ್ಮ ತಂದೆ ಆಡು ಕುರಿಗಳನ್ನು ಅವನಿಂದ ತೆಗೆದು ನನಗೆ ಕೊಟ್ಟನು. ಕುರಿಗಳು ಸಂಗಮ ಮಾಡುವ ಕಾಲದಲ್ಲಿ ನಾನು ಕನಸಿನಲ್ಲಿ ಕಣ್ಣೆತ್ತಿ ನೋಡಿದಾಗ ಕುರಿಗಳ ಮೇಲೆ ಹಾರಿದ ಟಗರುಗಳೆಲ್ಲವೂ ರೇಖೆ ಚುಕ್ಕೆ ಮಚ್ಚೆಗಳು ಉಳ್ಳವಳಾಗಿ ಕಾಣಿಸಿದವು. ಆ ಕನಸಿನಲ್ಲಿ ದೇವದೂತನು ಯಾಕೋಬನೇ ಎಂದು ಕರೆಯಲು ನಾನು ಇದ್ದೇನೆ ಎಂದು ಹೇಳಿದಾಗ ಆತನು ನನಗೆ, ಲಾಬಾನ ನಿನ್ನ ವಿಷಯದಲ್ಲಿ ನಡ್ಕೊಂಡ ರೀತಿಯನ್ನು ನಾನು ನೋಡಿದ್ದೇನೆ, ಆದುದರಿಂದ ನೀನು ಕಣ್ಣೆತ್ತಿ ನೋಡು. ಕುರಿಗಳ ಮೇಲೆ ಹಾರುವ ಟಗರುಗಳೆಲ್ಲವೂ ರೇಖೆ ಚುಕ್ಕೆ ಮಚ್ಚೆಗಳು ಉಳ್ಳವುಗಳಾಗಿವೆ. ಬೇತೇಲಿನಲ್ಲಿ ನಿನಗೆ ಕಾಣಿಸಿದ ದೇವರು ನಾನೇ. ಅಲ್ಲಿ ಕಂಬದ ಮೇಲೆ ಎಣ್ಣೆ ಹೊಯ್ದು ನನಗೆ ಅರಕೆ ಮಾಡಿಕೊಂಡಿ ಅಷ್ಟೇ. ಈಗ ನೀನೆದ್ದು ಈ ದೇಶವನ್ನು ಬಿಟ್ಟು ನೀನು ಹುಟ್ಟಿದ ದೇಶಕ್ಕೆ ತಿರುಗಿ ಹೋಗು ಎಂದು ಹೇಳಿದನು. ಈಗ ಇಲ್ಲಿ ತಿರುಗಿ ಎಂಪ್ಲಾಯಿಗೆ ಅನ್ಯಾಯ ಆಗಿದ್ದನ್ನ ದೇವರು ನೋಡ್ತಾ ಇದ್ರು. ಎಂಪ್ಲಾಯರ್ ಆದಂತ ಲಾಭನೂ ಸಹ 2-3 ಸಾರಿ ಎಷ್ಟೋ ಸಾರಿ ಸಂಬಳವನ್ನ ಬದಲಾವಣೆ ಮಾಡ್ತಾರೆ. ಅದನ್ನು ಸಹ ದೇವರು ನೋಡ್ತಾರೆ. ಸೊ ಎಂಪ್ಲಾಯರ್ಗಳಾದ ನಾವು ಸಹ ಬಹಳ ಎಚ್ಚರಿಕೆ ಆಗಿರ್ಬೇಕು. ನೀವು ಕಂಪನಿ ಓನರ್ಗಳಾಗಿದ್ದೀರಾ, ಸ್ಕೂಲ್ಗೆ ಪ್ರಿನ್ಸಿಪಲ್ಗಳಾಗಿದ್ದೀರಾ, ಅಥವಾ ನೀವು ಎಲ್ಲೆಲ್ಲಿ ಒಂದು ದೊಡ್ಡ ಹುದ್ದೆಯನ್ನ ನೀವು ಇಟ್ಕೊಂಡು ನೀವು ಎಂಪ್ಲಾಯಿಗಳಿಗೆ ಕೆಲಸ ಕೊಟ್ಟಿದ್ದೀರಾ, ದಯವಿಟ್ಟು ಅದರ ವಿಷಯದಲ್ಲಿ ಬಹಳ ಎಚ್ಚರಿಕೆ ಉಳ್ಳವರಾಗಿರ್ಬೇಕು. ಯಾಕಂತಂದ್ರೆ ಇಲ್ಲಿ ಚೆನ್ನಾಗಿ ಕೆಲಸ ಮಾಡೋರು ನಾವು ಗಮನಿಸಬೇಕು, ಅವರಿಗೆ ಸರಿಯಾದ ಸಂಬಳಗಳನ್ನು ಕೊಡಬೇಕು. ಆದರೆ ಇಲ್ಲಿ ಲಾಭನ ಏನ್ ಮಾಡ್ತಾನೆ, 10 ಸಾರಿ ಸಂಬಳವನ್ನ ಬದಲಾವಣೆ ಮಾಡ್ತಾನೆ. ತಾನು ಮಾಡಿಕೊಂಡಂತ ಒಡಂಬಡಿಕೆಯನ್ನ ಮೀರಿ ನಡೀತಾನೆ. ಮಾತ್ರವಲ್ಲದೆ ಅಲ್ಲಿ ಯಾಕೋಬನಿಗೆ ವಂಚಿಸಿದಾಗ ದೇವರು ಹೇಳ್ತಾರೆ, ನಾನು ಅದನ್ನ ನೋಡಿದ್ದೀನಿ ಯಾಕೋಬ, ಈಗ ಬೇತೇಲಿನ ನಾನು ನಿನ್ನ ಕಾಣಿಸ್ಕೊಂಡೆ, ನೀನ್ ನನಗೆ ಆರೈಕೆ ಮಾಡಿಕೊಂಡೆ, ನೀನ್ ತಿರುಗಿ ನಿನ್ನ ತಂದೆ ಮನೆಗೆ ಹೋಗು, ಅಲ್ಲಿ ನಾನು ಇರ್ತೀನಿ ಅಂತ ದೇವರು ಹೇಳ್ತಾರೆ. ಪ್ರಿಯ ದೇವರ ಮಕ್ಕಳೇ, ಇಲ್ಲಿ ದೇವರು ಎಂಪ್ಲಾಯರ್ಗಳಿಗೂ ಪಾಠ ಕಲಿಸ್ತಾ ಇದ್ದಾರೆ. ನಾವು ಯಾರಿಗೂ ಅನ್ಯಾಯವಾಗದಿರೋ ರೀತಿನಲ್ಲಿ ಅವ್ರು ಮಾಡುವಂತ ಕೆಲಸಕ್ಕೆ ತಕ್ಕಂತೆ ಎಲ್ಲರೂ ಗಮನ ಇಡಿ. ಕೆಲವು ಎಂಪ್ಲಾಯಿಗಳು ತಪ್ಪು ಮಾಡ್ತಾರೆ, ಅನ್ಯಾಯ ಮಾಡ್ತಾರೆ, ಮಾತ್ರವಲ್ಲದೆ ಕಳ್ಳಾಟ ಹೊಡಿತಾರೆ. ಮಾತ್ರವಲ್ಲದೆ ಎಂಪ್ಲಾಯರ್ ಇದ್ದಾಗ ಒಂಥರ, ಇಲ್ದಿದ್ದಾಗ ಒಂಥರ ನಡೆದಾಗ ಕರೆಕ್ಟ್ ಆಗಿ ನಾವು ಅವರ ಸಂಬಳದ ವಿಷಯದಲ್ಲಿ ಏನ್ ಮಾಡ್ಬೇಕಂತ ಜ್ಞಾನ ಕೊಡ್ತಾರೆ. ಬಟ್ ಯಾರಾದ್ರೂ ನಂಬಿಗಸ್ತರಾಗಿ ಮಾಡ್ತಾ ಇದ್ದಾರ, ಅವರನ್ನ ಮೇಲಕ್ಕೆತ್ತೋದು ನಮ್ಮ ಜವಾಬ್ದಾರಿಕೆ. ಆ ಜವಾಬ್ದಾರಿಕೆ ದೇವರು ಕೊಡ್ಲಿ. ಎಂಪ್ಲಾಯರ್ ಎಲ್ಲೇ ಇದ್ರು, ಮುಖ್ಯವಾಗಿ ನೀವು ಕ್ರೈಸ್ತರಾಗಿದ್ದೀರಾ, ನೀವು ಕ್ರೈಸ್ತ ಎಂಪ್ಲಾಯರ್ ಆಗಿದ್ದೀರಾ, ಒಳ್ಳೆ ಸಂಬಳಗಳನ್ನ ಕೊಡಿ. ಮಾತ್ರವಲ್ಲದೆ ಅವರಿಗೆ ಬೇಕಾದಂಥ ಬೆನಿಫಿಟ್ಗಳನ್ನ ನೀವು ಕೊಡ್ರಿ. ನಾನು ನನ್ನ ಸಂಸ್ಥೆನಲ್ಲಿ ನಮ್ಮ ಸೇವೆಗಳಿಗಿಂತ ಮುಂಚೆ, ನಮಗೆ ದೇವರು ಇಂಪ್ರೂವ್ ಮಾಡೋಕ್ಕಿಂತ ಮುಂಚೆ, ನಾವು ಮೊದಲು ನಮ್ಮ ಎಲ್ಲಾ ಎಂಪ್ಲಾಯರ್ಗಳಿಗೆ ಬೇಕಾದಂಥ ಫೆಸಿಲಿಟಿಗಳನ್ನ ಮಾಡೋ ಹಾಗೆ ದೇವರು ನನಗೆ ಕೃಪೆ ಕೊಟ್ರು. ಎಷ್ಟೋ ನಮಗಿಂತ ಒಂದು 10 ಪಟ್ಟು ಮುಂದೆ ಅವ್ರನ್ನ ನೆನೆಸ್ಕೊಂಡು ಅವ್ರನ್ನ ಒಂದು ಮಟ್ಟದಲ್ಲಿ ಇಟ್ಟು ಆಮೇಲೆ ನಮ್ಮ ಸೇವೆ, ನಮ್ಮ ಸಂಸ್ಥೆ ವಿಷಯದಲ್ಲಿ ನಾವು ಹೆಜ್ಜೆಯಾಗಿ ಮುಂದೆ ಬರಕ್ಕೆ ದೇವರು ನನಗೆ ಸಹಾಯ ಮಾಡ್ತಾ ಇದ್ದಾರೆ. ಪ್ರಿಯ ದೇವರ ಮಕ್ಕಳೇ, ಒಂದು ವೇಳೆ ನೀವು ಎಲ್ಲಿ ಎಂಪ್ಲಾಯರ್ ಆಗಿದ್ದೀರೋ, ಕೆಲವು ಸಲ ನಾವು ಕೆಲಸ ತೆಗೆದುಕೊಂಡು ಸಂಬಳ ಕೊಡದೇ ಇರುವಾಗಿರಬಾರ್ದು. ಅದಕ್ಕೆ ತಕ್ಕಂತ ಸಂಬಳಗಳನ್ನು ನಾವು ಕೊಡೋಣ. ಕರ್ತನ ಆ ರೀತಿಯೇ ನಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇಲೆ ಗಾಡ್ ಬ್ಲೆಸ್ ಯು.
ಪ್ರಾರ್ಥನೆ ಮಾಡಲ್ವಾ? ಪರಮ ಪ್ರೀತಿಯುಳ್ಳ ತಂದೆ ಆದವರೇ, ನಿಮಗೆ ಸ್ತೋತ್ರ. ಇವತ್ತು ಎಂಪ್ಲಾಯಿಗಳ ಮಧ್ಯದಲ್ಲಿ ಅನೇಕ ಒಂದು ಹೋರಾಟಗಳು ಉಂಟು. ಆದರೆ ದೇವರೇ, ಯಾಕೋಬನ ಸಂಗಡ ಇದ್ದಂಥ ದೇವರು ನಮ್ಮ ಸಂಗಡ ಇರಬೇಕಪ್ಪ. ಅದು ಎಂಪ್ಲಾಯ್ ಆಗಿರ್ಬೋದು, ದೇವರೇ ಎಂಪ್ಲಾಯರ್ ಆಗಿರ್ಬೋದು. ನಾವು ನಂಬಿಗಸ್ಥರಾಗಿ ಎಲ್ಲವನ್ನ ಮಾಡುವಾಗ ನಮಗೆ ಕೃಪೆ ಕೊಡು. ಆ ರೀತಿ ನೀ ಮಾಡ್ತೀಯ, ಅದಕ್ಕಾಗಿ ಸ್ತೋತ್ರ. ಅನೇಕ ಕಂಪನಿಗಳು ಇವತ್ತು ಇಂಪ್ರೂವ್ ಆಗದಿರೋ ಕಾರಣ ನಂಬಿಗಸ್ಥರಾದ ಎಂಪ್ಲಾಯೀಸ್ ಇರೋದ್ರಿಂದ, ಅಥವಾ ಅನೇಕ ದೇವರೇ ಸ್ವಾಮಿ ಸಂಘಗಳು, ದೇವರೇ ಸ್ವಾಮಿ ಕಾರ್ಯಗಳು ಇಂಪ್ರೂವ್ ಆಗದಿರೋದಕ್ಕೆ ಕಾರಣನೂ ದೇವರೇ ಇವತ್ತು ಎಂಪ್ಲಾಯರ್ಗಳು ಸರಿಯಾದ ರೀತಿಯಲ್ಲಿ ನಡ್ಕೊಳ್ಳದೆ ಇರೋದ್ರಿಂದ. ಆದ್ರಿಂದ ದೇವರೇ, ಎಲ್ಲರೂ ಪಶ್ಚಾತ್ತಾಪಪಟ್ಟು ನೀನು ಮುಂದೆ ಬರುವಾಗ ನೀನೇ ನಡೆಸಬೇಕೆಂಬ ಪ್ರಾರ್ಥನೆ ಮಾಡ್ತೇವೆ. ಯೇಸುವಿನ ಹೆಸರು ಪ್ರಾರ್ಥಿಸ್ತೇವೆ ಸ್ವಾಮಿ, ಆಮೇನ್. ಕರ್ತನ್ ತಾನೇ ನಿಮ್ಮನ್ನು ಆಶೀರ್ವಾದ ಮಾಡಲಿ. ನೀವು ಎಂಪ್ಲಾಯರ್ಗಳಾಗಿದ್ದರೆ ಖಂಡಿತವಾಗಿ ನಿಮ್ಮ ಕಂಪನಿಗಳು, ನಿಮ್ಮ ಕೆಲಸಗಳು, ನಿಮ್ಮ ಸ್ಕೂಲ್ ಕಾಲೇಜುಗಳು, ಆಸ್ಪತ್ರೆಗಳು ಅಥವಾ ಬಿಸ್ನೆಸ್ಗಳು, ಮನೆಗಳು, ದೇವರ ಸೇವೆಗಳು ಎಲ್ಲವನ್ನು ಸಹ ಈ ವರ್ಷ ಅಭಿವೃದ್ಧಿ ಪಡಿಸಲಿ. ಆಮೇನ್. ಗಾಡ್ ಬ್ಲೆಸ್ ಯು. ಎಂಪ್ಲಾಯಿಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಸ್ವರ್ಗದಾನಂದ ನಿಮ್ಮನ್ನು ತುಂಬಿ ತುಳುಕಲಿ. ಆಮೇನ್. ಎಂತ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂದ ಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ನೂತನ ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ. ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ
ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾದ ಎನ್ ಸ್ವಸ್ಥಗೈದನು. ಎನ್ ಪಾಪ ತೋಳೆದ ಈರುಳ ದಿನಕ್ಕೆ ತಿರುವಿದ